ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸೋನಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ ಆಗಿ ಸಿಂಗಲ್ ಸ್ಟೆಪ್ಪಲ್ಲಿ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಲಾಕನ್ನು ಮಾಡ್ಕೊಳ್ಳಿ. ಅದು ಆದಮೇಲೆ 4 ಚೈನನ್ನು ಹಾಕಿಬಿಟ್ಟು ನಾನು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ತಾ ಇದ್ದೀನಿ. ಸೊ ಲಾಕ್ ಆದಮೇಲೆ ಫ್ರೆಂಡ್ಸ್, ನಾನು ಮತ್ತೆ 3 ಚೈನನ್ನು ಹಾಕಿ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡ್ಬಿಟ್ಟು ಅದ್ರ ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರನ ಮೇಲಕ್ಕೆತ್ತಿ ಎರಡಕ್ಕೊಂದು ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಸೊ ಮತ್ತೆ ಸೇಮ್ ಅದೇ ಥರ ಸೂಜಿ ಮೇಲೆ ದಾರ ತೊಗೊಳ್ಳಿ, ಎರಡಕ್ಕೊಂದು ಡಬಲ್ ಕ್ರೋಶೆ. ನಾನು ಇದೇ ಥರ 4 ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸೊ ಕ್ಲೀನಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಬಿಗ್ನರ್ಸ್ ಆಗಿದ್ದರೆ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ. ಹಾಗೆ ಈಸಿಯಾಗಿ ಕೂಡ ನೀವು ಹಾಕ್ಬೋದು. ಒಂದು ಸರಿ ವಿಡಿಯೋ ನೀವು ಕೊನೆವರೆಗೂ ನೋಡಿದರೆ ಆರಾಮಾಗಿ ನೀವು ಟ್ರೈ ಮಾಡ್ತೀರಾ. ಅಲ್ಪ ಸ್ವಲ್ಪ ನಿಮಗೆ ಕ್ರೋಶ ಬರುತ್ತೆ ಅಂದರೆ 100% ನಿಮ್ಗೆ ಈ ಡಿಸೈನ್ ಹಾಕೋಕ್ಕೆ ಬರುತ್ತೆ ಅಂತಲೇ ಹೇಳ್ತೀನಿ. ಸೊ 4 ಡಬಲ್ ಕ್ರೋಶ ಆದಮೇಲೆ ಒಂದು ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಸೊ ಒಂದು ಸಿಂಗಲ್ ಲಾಕ್ ಆದಮೇಲೆ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡ್ಬಿಟ್ಟು ಸ್ವಲ್ಪ ದೂರದಲ್ಲೇ, ಅಂದರೆ ಒಂದು ಚೂರು ದೂರದಲ್ಲೇ ಕ್ರಾಸಾಗಿ ಸ್ಲ್ಯಾಂಟಾಗಿ ನಾವು ಲಾಕನ್ನು ಮಾಡ್ಕೋಬೇಕು. ಲಾಕ್ ಆದಮೇಲೆ ಫ್ರೆಂಡ್ಸ್, ಇಲ್ಲಿ 3 ಚೈನನ್ನು ಹಾಕಿ ಒಂದು ಪಿಕೌಟ್ನ ರೆಡಿ ಮಾಡ್ತಾ ಇದ್ದೀನಿ. ಸೊ ಪಿಕೌಟ್ ರೆಡಿ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡ್ಬಿಟ್ಟು ದಾರನ ಆ ಡಬಲ್ ಕ್ರೋಶೆ ಏನು ಹಾಕಿದ್ದೀನಲ್ವ ಅದ್ರ ಒಳಗಡೆಯಿಂದ ದಾರನ ಎತ್ತಿಬಿಟ್ಟು ಎರಡಕ್ಕೊಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಸೊ ಡಬಲ್ ಕ್ರೋಶೆ ಆದಮೇಲೆ 3 ಚೈನನ್ನು ಹಾಕಿ ಮತ್ತೆ ಒಂದು ಪಿಕೌಟ್ನ ರೆಡಿ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಇದೇ ಥರ ಫ್ರೆಂಡ್ಸ್, ಒಂದು ಡಬಲ್ ಕ್ರೋಶೆ, ಆ ಡಬಲ್ ಕ್ರೋಶಕ್ಕೆ 3 ಚೈನನ್ನು ಹಾಕಿ ಒಂದು ಪಿಕೌಟ್ ರೆಡಿ ಮಾಡ್ಕೋಬೇಕು. ಸೊ ಇಲ್ಲಿ ನನಗೆ ಟೋಟಲ್ ಆಗಿ 6ರಿಂದ 7 ಪಿಕೌಟ್ ಹಿಡಿಸುತ್ತೆ. ಸೊ ನೀವು ಎಷ್ಟು ದೂರ ಗ್ಯಾಪ್ ಕೊಡ್ತೀರಾ ಅಷ್ಟು ದೂರ ನಿಮ್ಗೆ ಕಾಣಿಸುತ್ತೆ. ತುಂಬ ದೂರ ಗ್ಯಾಪ್ ಕೊಡೋಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ಅಷ್ಟು ಆಗೋಷ್ಟು ಗ್ಯಾಪನ್ನು ನೀವು ಕೊಡಿ ಅಷ್ಟೇ. ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಸೇಮ್ ಪ್ರೊಸೆಸರ್ ಅದೇ ಥರ ನಾನು ಇಲ್ಲಿ ಡಬಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಸೊ ಡಬಲ್ ಕ್ರೋಶ ಆದಮೇಲೆ ಒಂದು ಡಬಲ್ ಕ್ರೋಶ ಹಾಕಿ 3 ಚೈನನ್ನು ಸಿಂಗಲ್ ಚೈನನ್ನು ಹಾಕಿ ಆ ಡಬಲ್ ಕ್ರೋಶಕ್ಕೆ ಒಂದು ಪಿಕೌಟ್ನ ರೆಡಿ ಮಾಡಬೇಕು. ಸೊ ನೋಡ್ತಾ ಇದ್ದೀರಲ್ಲ ಹೇಗೆ ಹಾಕ್ತಾ ಇದ್ದೀನಿ ಅನ್ನೋದನ್ನು ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್. ಹಾಗೆ ಹೊಸಬ್ರಾಗಿ ನೋಡ್ತಾ ಇದ್ದರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ತುಂಬ ಒಳ್ಳೆ ಡಿಸೈನ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ನಮಗೆ ಈ ಥರ ಆರ್ಚ್ ಫಾರ್ಮ್ ಆಗುತ್ತೆ, ಅಂದರೆ ಒಂದು ಸ್ಲ್ಯಾಂಟ್ ಆರ್ಚ್ ಥರ ಫಾರ್ಮ್ ಆಗುತ್ತೆ. ತುಂಬಾ ಸಿಂಪಲ್ಲು, ತುಂಬಾ ಈಸಿ ಮೆಥಡಿಂದ ಹಾಕ್ಬೋದು ಫ್ರೆಂಡ್ಸ್. ವಿತಿನ್ 1 ಅವರಲ್ಲಿ ನೀವು ಆರಾಮಾಗಿ ವರ್ಕನ್ನು ನೀವು ಕಂಪ್ಲೀಟ್ ಮಾಡ್ಬೋದು. ಸೊ ನೋಡ್ತಾ ಇದ್ದೀರಲ್ಲ, ಮತ್ತೆ ಇದೇ ಥರ ಒಂದು ಸಿಂಗಲ್ ಲಾಕ್ನ ಮಾಡ್ತಾಯಿದ್ದೀನಿ. ಸಿಂಗಲ್ ಲಾಕ್ ಆದಮೇಲೆ ಮತ್ತೆ ಇಲ್ಲಿ ನಾನು 3 ಚೈನ ಹಾಕ್ತಾಯಿದ್ದೀನಿ. ಸೊ 3 ಚೈನನ್ನು ಹಾಕಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಬಿಟ್ಟು ನೀವು ಲಾಕನ್ನು ಮಾಡ್ಕೊಳ್ಬೋದು ಫ್ರೆಂಡ್ಸ್. ಇಲ್ಲಿ ಇನ್ನೂ ಒಂದು ಹೇಳಬೇಕಂದ್ರೆ, ನಿಮಗೆ ಬೇಕು ಅನ್ನೋದಾದರೆ ಕುಚ್ಚನ್ನು ಕಟ್ಕೊಳ್ಳಿ. ಇಲ್ಲ ನನಗೆ ಸ್ಲ್ಯಾಂಟ್ ಆರ್ಚೆ ಬೇಕು ಅನ್ನೋ ಥರ ಇದ್ದರೆ ಮತ್ತೆ ಸೇಮ್ ಪ್ರೊಸೆಸರ್ ಅದೇ ಥರ ನೀವು ಕೂಡ ಹಾಗೆ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ನಾನು ಒಂದು ಆರ್ಚು ಒಂದು ಕುಚ್ಚು, ಒಂದು ಆರ್ಚು ಒಂದು ಕುಚ್ಚು ಬರೋ ಥರ ನಾನು ಮಾಡ್ಕೋತಾ ಇದ್ದೀನಿ. ಸೊ ನೋಡಿ, ಮತ್ತೆ 4 ಡಬಲ್ ಕ್ರೋಶನ ಹಾಕಿಬಿಟ್ಟು 4 ಡಬಲ್ ಕ್ರೋಶನ ಹಾಕಿ ಮತ್ತು ಸೂಜಿ ಮೇಲೆ ಒಂದು ಸರಿ ದಾರನ ತೊಗೊಂಡ್ಬಿಟ್ಟು ಅದ್ರ ಪಕ್ಕದಲ್ಲೇ ನಾನು ಎರಡಕ್ಕೊಂದು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಕೂಡ ಸೇಮ್ ಪ್ರೊಸೆಸರ್ ಅದೇ ಥರ ಡಬಲ್ ಕ್ರೋಶ, ಒಂದು ಡಬಲ್ ಕ್ರೋಶ ಒಂದು ಪಿಕೌಟು, ಒಂದು ಡಬಲ್ ಕ್ರೋಶ ಒಂದು ಪಿಕೌಟು ಮಾಡ್ತಾಯಿದ್ದೀನಿ. ನೋಡಿ, ನಾನು ಫಸ್ಟ್ ಆರ್ಚ್ ಹೇಗೆ ಹಾಕಿದ್ದೀನೋ ಅದೇ ಥರ ಸೆಕೆಂಡ್ ಆರ್ಚ್ ಕೂಡ ಹಾಕಿದ್ದೀನಿ. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಸಿಂಪಲ್ಲಾಗಿ ಹಾಗೆ ತುಂಬ ಈಸಿಯಾಗಿ ಹಾಕ್ಬೋದು. ನಾನು ಫುಲ್ ಕಂಪ್ಲೀಟ್ ಆದಮೇಲೆ ಯಾವ ಥರ ಕಾಣಿಸುತ್ತೆ ಅನ್ನೋದನ್ನು ಎಂಡಿಂಗ್ ಕೂಡ ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ನೋಡಿ, ನಾನು ಕೊನೆವರೆಗೂ ಹಾಕಿದ್ದೀನಿ. ಹಾಕಿಬಿಟ್ಟು ಇಲ್ಲಿ ಲಾಸ್ಟ್ ಎಂಡಲ್ಲಿ ನಾನು 4 ಚೈನ್ ಎಕ್ಸ್ಟ್ರಾನ ಹಾಕಿಬಿಟ್ಟು ದಾರನ ಈ ಥರ ಟೈಟಾಗಿ ಎಳ್ಕೊತಾ ಇದ್ದೀನಿ. ಸೊ ದಾರ ಈ ಥರ ಎಳ್ಕೊಂಡು ಆದಮೇಲೆ ನೀವು ಲಾಸ್ಟಲ್ಲಿ ಎಂಡಲ್ಲಿ ನೀವು ಸ್ವಲ್ಪ ಗಮ್ ಹಚ್ಚಿ ಫಿನಿಶಿಂಗ್ ಕೊಟ್ಟರೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಇದಕ್ಕೆ ನಾನು ಕುಚ್ಚೆಲ್ಲ ಕಟ್ಟೋದಾದಮೇಲೆ ಹೇಗೆ ಅನಿಸುತ್ತೆ, ಯಾವ ಥರ ಕಾಣಿಸುತ್ತೆ ಈ ಡಿಸೈನು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ ನಿಮಗೆ ಕ್ಲೀನಾಗಿ. ಸೊ ನೋಡಿ, ಬಿಗಿನರ್ಸ್ ಆಗಿದ್ದರೆ ಅಂತೂ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ತುಂಬಾ ಈಸಿಯಾಗಿ ನೀವು ಹಾಕ್ಬೋದು. ಸೊ ನೋಡಿ, ಕುಚ್ಚೆಲ್ಲ ಕಟ್ಟೋದಾದಮೇಲೆ ಹೇಗೆ ಅನ್ನಿಸ್ತಾ ಇದೆ. ನಾನು 120 ಥ್ರೆಡ್ಡಿಂದ ಕುಚ್ಚನ್ನು ಕಟ್ಟಿದ್ದೀನಿ ಫ್ರೆಂಡ್ಸ್. ಹಾಗೆ ನಾನು ಸ್ವಲ್ಪ ಗ್ರ್ಯಾಂಡಾಗಿ ಅನಿಸ್ಲಿ ಅಂತ ಅನ್ನೋಗೋಸ್ಕರ ಸ್ಟೋನ್ ಚೈನ್ ಕೂಡ ಸ್ಟಿಕ್ ಮಾಡಿದ್ದೀನಿ. ಇಲ್ಲಿ ನಿಮ್ಗೆ ಇಷ್ಟ ಇದ್ದರೆ ಸ್ಟೋನ್ ಚೈನ್ ಸ್ಟಿಕ್ ಮಾಡಿ, ಇಲ್ಲ ಅಂದರೆ ಹಾಗೆ ಕೂಡ ಬಿಡ್ಬೋದು. ಸೊ ನೋಡ್ತಾ ಇದ್ದೀರಲ್ಲ ಹೇಗೆ ಬಂದಿದೆ ಅಂತ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇದ್ದು ಡಿಸೈನ್ ಅಂತೂ. ನಾನು ಸ್ಯಾಂಪಲ್ ಪೀಸ್ ಮೇಲೆ ಹಾಕಿ ತೋರಿಸಿದ್ದು ನಿಮಗೆ. ನಾನು ಸೀರೆಗೂ ಕೂಡ ಹಾಕಿ ತೋರಿಸ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇರೋದು. ನೀವು ಯಾವುದೇ ಥರ ಡಿಸೈನ್ಸ್ ಕೇಳಿದ್ರು ಫ್ರೆಂಡ್ಸ್, ನಾನು ಆ ಡಿಸೈನು ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸೊ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಟೇಕ್ ಕೇರ್.